me forever on fire. ಹೊಸ ವರ್ಷಕ್ಕೆ ಧರ್ಮಸ್ಥಳದಲ್ಲಿ ಭಕ್ತರ ದಂಡು. ಶ್ರೀ ಮಂಜುನಾಥನಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತಾ ಇದೆ. ವಿಶೇಷ ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಶ್ರೀ ಕ್ಷೇತ್ರ. ದೇವಳದ ಮುಖ್ಯ ದ್ವಾರದಲ್ಲಿ ಫಲಪುಷ್ಪದ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅನೇಕ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ. ಹೊಸ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗತ್ತೆ ಅನ್ನೋದು ಈ ಹಿನ್ನೆಲೆಯಲ್ಲಿ ಮೊದಲ ದಿನವನ್ನು ಶುಭವಾಗಿ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಅನೇಕರ ಆಸೆ ಆಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ 2025 ಶುರು ಮಾಡೋಣ ಅಂತ ಆ ಕಾರಣಕ್ಕಾಗಿ ಅನೇಕ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುವಂಥ ನಿರೀಕ್ಷೆ ಇತ್ತು. ಈ ಹಿನ್ನೆಲೆಯಲ್ಲಿಗೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಶ್ರೀ ಮಂಜುನಾಥನಿಗೆ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗತ್ತೆ ಮತ್ತು ಅಲಂಕಾರ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವಿಶೇಷವಾದಂಥ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂಥ ಸಂಭ್ರಮ ಇರುತ್ತೆ. ದೇವರ ದರ್ಶನವನ್ನು ಮಾಡಿ ಪುನೀತರಾಗೋಣ ಅನ್ನುವಂಥದ್ದು ಹಲವು ಭಕ್ತರ ನಂಬಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಧರ್ಮಸ್ಥಳದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಇವತ್ತು ಹೊಸ ವರ್ಷದ ಸಂಭ್ರಮ. ಹೌದು, ನಮಗೆ ಯುಗಾದಿ ಹೊಸ ವರ್ಷ ಅನ್ನೋದು ಒಂದು ಕಡೆಯಲ್ಲಿ ಆಗಿದ್ರೂ ಕ್ಯಾಲೆಂಡರ್ ಅಂತೂ ಚೇಂಜ್ ಆಗುತ್ತೆ. 2025 ಪ್ರಾರಂಭ ಆಗೋದು ಇವತ್ತಿನಿಂದಲೇ. ಸೊ ಈ ಶುಭ ದಿನವನ್ನು ಶುಭವಾಗಿ ಪ್ರಾರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ, ಅಲ್ಲಿನ ಸಿದ್ಧತೆ, ಅಲಂಕಾರ, ವಿಶೇಷ ಪೂಜೆಗಳು ಏನೆಲ್ಲ ಇದೆ ಇವತ್ತಿನ ಹೈಲೈಟ್ಸ್ ಅಂತ? ನೀತಿ ಹೊಸ ವರ್ಷವನ್ನು ದೇವರ ಆಶೀರ್ವಾದವನ್ನು ಪಡೆದು ಪ್ರಮುಖವಾಗಿ ಬಹುಕೋಟಿ ಭಕ್ತರ ಆರಾಧ್ಯ ದೈವವಾಗಿರುವಂಥ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಈ ವರ್ಷವನ್ನು ಸ್ವಾಗತಿಸಬೇಕು, ಈ ವರ್ಷವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಭಕ್ತರ ದಂಡು ಏನಿದೆ ಧರ್ಮಸ್ಥಳಕ್ಕೆ ಹರಿದು ಬರ್ತಾ ಇದೆ. ದೇವಳ ಭಕ್ತರಿಂದ ಸಂಪೂರ್ಣವಾಗಿ ಫುಲ್ ಆಗಿದೆ. ನಿನ್ನೆಯಿಂದಲೇ ಭಕ್ತರ ಆಗಮನ ಅನ್ನುವಂಥದ್ದು ಪ್ರಾರಂಭವಾಗಿತ್ತು. ಇವತ್ತು ಕೂಡ ಅದು ಇನ್ನೊಂದು ಪ್ರಮಾಣದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ದೇವಸ್ಥಾನದಲ್ಲಿ. ಮತ್ತು ದೇವಸ್ಥಾನ ಕೂಡ ಹೊಸ ವರ್ಷದ ಪ್ರಯುಕ್ತವಾಗಿ ವಿಶೇಷ ಪುಷ್ಪಾಲಂಕಾರದಿಂದ ಸಿಂಗಾರಗೊಂಡಿರುವಂತಹ ದೃಶ್ಯವನ್ನ ಕೂಡ ತಾವು ಗಮನಿಸ್ತಾ ಹೋಗಬಹುದು. ಯಾಕಂದ್ರೆ ಹೊಸ ವರ್ಷ ಬಂತು ಅಂದ್ರೆ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರದ ಸಹಿತ ಒಂದು ಹೈಲೈಟ್ ಏನು ಅಂದ್ರೆ ದೇವಸ್ಥಾನ ಪುಷ್ಪಾಲಂಕಾರದಿಂದ ಸುಂದರಗೊಳ್ಳುವಂಥದ್ದು. ಈ ವರ್ಷವೂ ಕೂಡ ಬೇರೆ ಬೇರೆ ರೀತಿಯ ಒಂದು ಅಲಂಕಾರಗಳನ್ನು ಮಾಡಲಾಗುತ್ತೆ. ಅದು ದೇವಸ್ಥಾನದ ಒಳಭಾಗದಲ್ಲಿ ಕೆಲವು ಸಲ ಇದ್ರೆ, ಇನ್ನೊಂದು ವರ್ಷದಲ್ಲಿ ದೇವಸ್ಥಾನದ ಹೊರಭಾಗದಲ್ಲೂ ಕೂಡ ಮೇಳೈಸುತ್ತೆ. ಈ ಬಾರಿ ಕೂಡ ನಾವು ನೋಡಬಹುದು ಆದಿಯೋಗಿಯ ಒಂದು ಪ್ರತಿಬಿಂಬ ಅನ್ನುವಂಥದ್ದು ಕೂಡ ಇದೆ. ಅದರೊಂದಿಗೆ ಸುಂದರವಾಗಿ ಫಲಪುಷ್ಪದಿಂದ ದೇವಸ್ಥಾನ ಸಿಂಗಾರಗೊಂಡಿದೆ. ಬೆಳಗಿನಿಂದಲೇ ಭಕ್ತರ ದಂಡು ದೇವಸ್ಥಾನಕ್ಕೆ ಹರಿದು ಬರ್ತಾ ಇರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಧರ್ಮಸ್ಥಳ ಬಹಳಷ್ಟು ಫುಲ್ ಆಗಿರುತ್ತೆ. ಆದರೆ ವೀಕ್ ಮಧ್ಯದಲ್ಲೂ ಕೂಡ ಬಹಳ ಜನ ಇಲ್ಲಿ ಬಂದಿರುವಂಥದ್ದನ್ನ ನಾವು ಗಮನಿಸ್ತಾ ಹೋಗಬಹುದು. ಆ ಕ್ಯೂ ತುಂಬಾ ಇದೆ ಮತ್ತು VIP ಕ್ಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗಬಹುದು. ರಾಜ್ಯದ ನಾನಾ ಭಾಗದಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ನೇತ್ರಾವತಿ ಸ್ನಾನಘಟ್ಟ ಅನ್ನುವಂಥದ್ದು ಸಂಪೂರ್ಣವಾಗಿ ಜನರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಇನ್ನು ಕ್ಷೇತ್ರಕ್ಕೆ ಬಂದಂತ ಭಕ್ತರಿದ್ದಾರೆ, ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹೊಸ ವರ್ಷವನ್ನ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಯಾವ ರೀತಿ ಶುರು ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದಾರೆ? ನಾವು ಶಿವಮೊಗ್ಗ. ಹೊಸ ವರ್ಷ ಅನ್ನುವಂಥ ಕಾರಣಕ್ಕೆ ದೇವಸ್ಥಾನ. ಹೌದು. ಏನು ಫೀಲ್ ಆಯ್ತು ಸರ್? ಅದೇ ಖುಷಿ ಆಯ್ತು. ಹೊಸ ವರ್ಷ ಮುಂದಿನ ವರ್ಷ ಎಲ್ಲರಿಗೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ದೇವಸ್ಥಾನ ಕೂಡ ಬಹಳ ಸುಂದರವಾಗಿ ಸಿಂಗಾರಗೊಂಡಿರುವಂಥದ್ದು. ಏನು ಅನಿಸ್ತು ನೋಡಿ? ಚೆನ್ನಾಗಿ ಖುಷಿ ಅನಿಸ್ತು. ಚೆನ್ನಾಗಿದೆ, ಖುಷಿ ಅನಿಸ್ತು. ಎಲ್ಲಿಂದ ಬಂದಿದ್ದಾರೆ? ಶಿವಮೊಗ್ಗ. ಏನು ಹೇಳಿ? ನಾವು ಚನ್ನಗಿರಿಯಿಂದ ಬಂದಿರೋದು. ನಾವು 1993ರಿಂದ ಬರ್ತೀವಿ. 32 ವರ್ಷ ಆಯಿತು ಬರೋಕೆ ಹೇಳಿದ್ವಿ. ಪ್ರತಿ ವರ್ಷ 1ನೇ ತಾರೀಕು ಇಲ್ಲಿ ಬರ್ತೀವಿ, ದೇವ್ರ ದರ್ಶನ ಮಾಡ್ಕೊತೀವಿ, ಮತ್ತೆ ಪ್ರಸಾದ ತೊಗೊಂಡು ಇದು ಮಾಡಿ ಹೋಗ್ತೀವಿ. ಪ್ರತಿ ಹೊಸ ವರ್ಷ ಬರ್ತಿರೋದು? ಪ್ರತಿ ವರ್ಷ 1992ರಿಂದ ಕಮೆನ್ಸ್ ಆಗಿರೋದು. ಇಲ್ಲಿಗೆ 33ನೇ ವರ್ಷ ಆಯಿತು. ಈ ವರ್ಷ 33ನೇ ವರ್ಷ ಆಗಿದೆ. ಪ್ರತಿ ವರ್ಷ ಬರೋದು, ಸ್ವಾಮಿ ಸನ್ನಿಧಿ ದರ್ಶನ ಮಾಡ್ಕೊಳ್ಳೋದು, ಹೋಗೋದು. ಏನು ಬೇಡ್ಕೊಂಡಿರಿ ದೇವರ? ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಸಂತೋಷ ಸಮೃದ್ಧಿ ಕೊಡಲಿ ಅಂತ ಹೇಳಿ ಬೇಡ್ಕೊಂತಾರೆ. ಇನ್ನೂ ಸಾಕಷ್ಟು ಭಕ್ತರಿದ್ದಾರೆ, ಅದರ ಮಾತನಾಡಿಸ್ತಾ ಹೋಗ್ತೀನಿ. ಏನು ಅನಿಸ್ತಾರೆ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಭೇಟಿ? ವರ್ಷ ಬರ್ತೀವಿ ರೀ ನಾವು. ಚಲೋ ಅನಿಸ್ತೈತಿ ನಮ್ಗೆ. ಎಲ್ಲಿಂದ ಬಂದಿದ್ದೀರ? ನಾವು ಹುಬ್ಳಿಯಿಂದ. ಏನು ಬೇಡ್ಕೊಂಡಿದ್ದೀವಿ? ನಮ್ಮ ಮನಸ್ಸಿನಿಂದ ಏನಿರ್ತೈತೆ ಅದು ನಾವು ಎಲ್ಲ ಬೇಡ್ಕೊಂತೀವಿ. ಸರ್, ಏನು ಅನ್ಸುತ್ತೆ? ಸರ್, ನಮ್ಮದು ಅನಂತಪುರ ಡಿಸ್ಟಿಕ್, ಆಂಧ್ರದಿಂದ ಬಂದಿದ್ದೀವಿ. ಇವತ್ತು ಹೊಸ ವರ್ಷ 2025
ಎಲ್ಲರಿಗೆ ನಮ್ಮ ದೇಶಕ್ಕೆ ರಾಷ್ಟ್ರಕ್ಕೆ ಎಲ್ಲರ ಪ್ರಜೆಗಳೆಲ್ಲ ಸುಖ ಸಂತೋಷವಾಗಿದ್ದು ಮತ್ತೆ ಇನ್ನು ಇಂಥ ವರ್ಷ ಸೆಲೆಬ್ರೇಟ್ ಮಾಡಿಕೊಂಡು ಎಲ್ಲ ನೈಟೆಲ್ಲ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಈ ಮಂಜುನಾಥ ಕೃಪಾ ಎಲ್ಲರಿಗೆ ಆಶೀರ್ವಾದ ಕೊಡಬೇಕಂತ ಎಲ್ಲ ನಾವು ದೇವ್ರನ್ನ ಪ್ರಾರ್ಥಿಸ್ಕೊಂಡಿದ್ದೀವಿ ಸರ್. ಬೇರೆ ದೇವಸ್ಥಾನಕ್ಕೆ ಹೋಗ್ತೀರಾ ಧರ್ಮಸ್ಥಳ ಮಾತ್ರ? ನಾವು ಅಲ್ಲಿ ಆಂಧ್ರದಿಂದ ಬಂದಿದ್ದೀವಿ. ನಿನ್ನೆ ಗೋಕರ್ಣ, ಮುರುಡೇಶ್ವರ, ಹೊರನಾಡು, ಶೃಂಗೇರಿ, ಕೊಲ್ಲೂರು ಮೂಕಾಂಬಿಕಾ ಬಂದು ನೈಟು 10 ಗಂಟೆಗೆ ಇಲ್ಲಿ ದರ್ಶನ ಮಾಡ್ಕೊಂಡಿದ್ದೀವಿ. ದರ್ಶನ ಮಾಡಿಕೊಂಡು ಮತ್ತೆ ಇವಾಗ ಇದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಿದ್ದೀವಿ ಸರ್. ಎಸ್ ನೀತಿ, ಇದು ಇಲ್ಲಿ ಬಂದಿರುವಂತಹ ಭಕ್ತರ ಮಾತು. ನೀತಿ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಆಗಮನ ಅನ್ನುವಂಥ ಧರ್ಮಸ್ಥಳ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಕ್ಕೂ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.